ಖುದ್ದು ಸ್ಥಳಕ್ಕೆ ಡಿವೈಎಸ್ಪಿ ಅವರು ಆಗಮಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ವಶಕ್ಕೆ. ತಿಮರೋಡಿ ಉಜಿರೆ ನಿವಾಸದಲ್ಲಿ 30ಕ್ಕೂ ಹೆಚ್ಚು ಪೊಲೀಸರ ತಂಡ ಈಗ ಭೇಟಿ ಕೊಟ್ಟಿದೆ. ತಿಮರೋಡಿ ನಿವಾಸದ ಬಳಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರು ತಿಮರೋಡಿ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವ ಕಾರಣಕ್ಕೆ ನೀವು ವಶಕ್ಕೆ ಪಡಿತಾ ಇದ್ದೀರಿ ಅಂಥೇಳಿ ತಿಮರೋಡಿ ಬೆಂಬಲಿಗರು ಪೊಲೀಸರನ್ನ ಪ್ರಶ್ನೆ ಮಾಡ್ತಿದ್ದಾರಂತೆ. ಈ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಅವರ ಆಪ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್ ಏನಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಪ್ರೇಮ್, ಈಗ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮನೆಗೆ ಹೋಗಿರುವಂತದ್ದು. ಮನೆಯ ಮುಂಭಾಗದಲ್ಲಿ ಇದ್ದಾರೆ, ಆದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇರುವಂತ ಅವರ ಆಪ್ತರು ಯಾರಿದ್ದಾರೆ ಅವರು ಬಂಧನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಪಟ್ಟಿಗಿಡ್ತಿದ್ದಾರೆ. ಹಾಗಾಗಿ ಪೊಲೀಸರಿಗೂ ಅವರಿಗೂ ಮಾತಿನ ಚಕಮಕಿ ನಡೀತಾ ಇದೆ, ನೀವು ನೇರ ದೃಶ್ಯದಲ್ಲಿ ಗಮನಿಸಬಹುದು. ಆದ್ರೂ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಹೋಗುವಂತ ಸಾಧ್ಯತೆನೇ ಇಲ್ಲ. ಈ ಪ್ರಕರಣ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆದು ಮತ್ತೆ ಆ ಪ್ರೊಸೀಜರ್ ಅನ್ನ ಮಾಡಿ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಆದ್ರೂ ಆಪ್ತರು ಈ ರೀತಿ ಸಾಮಾಜಿಕ ಹೋರಾಟಗಾರರನ್ನ ಬಂಧನ ಮಾಡಿ ಅವರನ್ನ ಈ ಪ್ರಕರಣದಲ್ಲೆಲ್ಲ ಸಿಲುಕಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಠಾಣೆಯಲ್ಲಿ BNS 196, 352, ಆಮೇಲೆ 353 ಈ ರೀತಿಯಾದಂತಹ ಪ್ರಕರಣಗಳು ದಾಖಲಾಗಿದೆ. ಅದು ಅವಾಚ್ಯ ಶಬ್ದಗಳಿಂದ ಬೈದಿರುವಂತ ಹಿನ್ನೆಲೆಯಲ್ಲಿ, ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಖಂಡಿತವಾಗಿ ಅವ್ರನ್ನ ಬಂಧನ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಬಂದು ಬಂಧನಕ್ಕೆ ತಯಾರಿ ಮಾಡಿರುವಂತದ್ದು. ಆದ್ರೆ ಆಪ್ತರು ಅಲ್ಲಿ ಸೇರ್ತಾ ಇರುವಂತ ಆಪ್ತರು ಅದನ್ನ ವಿರೋಧಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಂಧನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಪೊಲೀಸರು ಮತ್ತೆ ಅವರ ಜೊತೆ ಈಗ ಸದ್ಯದ ಮಟ್ಟಿಗೆ ಮಾತಿನ ಚಕಮಕಿ ನಡೀತಾ ಇರುವಂತದ್ದು. ಪ್ರೇಮ್, ಸುಕ್ಪಾಲ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ತಿಮರೋಡಿ ನಿವಾಸದ ಬಳಿ ಹೈಟ್ ಡ್ರಾಮವೇ ಸೃಷ್ಟಿಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಪೊಲೀಸರ ಜೊತೆಗೆ ವಾಗ್ವಾದ ಕೇಳಿದಿದ್ದಾರೆ ಗಿರೀಶ್ ಮಠಣ್ಣನವರ್. ತಿಮರೋಡಿಯನ್ನ ವಶಕ್ಕೆ ಪಡೆಯೋದಕ್ಕೆ ಕಾರಣವನ್ನ ಕೇಳ್ತಾ ಇದ್ದಾರಂತೆ ಈ ವ್ಯಕ್ತಿ ಗಿರೀಶ್ ಮಠಣ್ಣನವರ್. ತಿಮರೋಡಿ ನಿವಾಸದ ಬಳಿ ಆಗ್ತಾ ಇರುವಂತಹ ಹೈಡ್ರಾಮ, ಒಂದು ಕಡೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆಪ್ತರು ಬೆಂಬಲಿಗರು, ಮತ್ತೊಂದು ಕಡೆ ಸ್ಥಳದಲ್ಲೇ ಗಿರೀಶ್ ಮಠಣ್ಣನವರು ಕೂಡ ಇರುವಂತಹದ್ದು. ಇವರಿಬ್ಬರೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ. ಹಲವು ವರ್ಷಗಳಿಂದಲೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರಲ್ಲೂ ಕೂಡ ಈ ವ್ಯಕ್ತಿಯು ಕೂಡ ಜೊತೆಗಿರ್ತಿದ್ರು. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಅವರು ಕೊಡ್ತಾರೆ. ಸುಕ್ಪಾಲ, ಈಗ ಗಿರೀಶ್ ಮಠಣ್ಣನವರು ಕೂಡ ಸ್ಥಳದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ, ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಈ ಗಿರೀಶ್ ಮಠಣ್ಣನವರು ಹಲವಾರು ದಿನಗಳಿಂದ, ಅಂದ್ರೆ ಈ ಉತ್ಖನನಗಳು ಆರಂಭ ಆದ ದಿನದಿಂದಲೇ ಇವರ ತಿಮರೋಡಿ ಅವರ ಮನೆಯಲ್ಲೇ ಇರುವಂತದ್ದು. ಹಾಗಾಗಿ ನಿರಂತರ ಇಲ್ಲೇ ಇದ್ದಾರೆ. ಈಗ ಬಂಧನ ಮಾಡುವಂತ ಸಂದರ್ಭದಲ್ಲಿ ಅವರು ಹೈಡ್ರಾಮವನ್ನ ಸೃಷ್ಟಿ ಮಾಡಿರುವಂತದ್ದು. ಯಾವ ಕಾರಣಕ್ಕಾಗಿ ಬಂಧನ ಮಾಡ್ತೀರಿ ಅನ್ನೋದು ಪೊಲೀಸರಲ್ಲಿ ಈಗ FIR ದಾಖಲೆಗಳಿದೆ. ಯಾವ ಕಾರಣಕ್ಕಾಗಿ ಬಂಧನ ಮಾಡ್ತೇವೆ ಅನ್ನುವಂಥದ್ದು ಅವರ ಹತ್ರ ದಾಖಲೆಗಳಿದೆ. ಆದ್ರೂ ಅದನ್ನ ವಿರೋಧ ಮಾಡುವಂತ ಕೆಲಸಗಳನ್ನ ಈಗ ಗಿರೀಶ್ ಮಠಣ್ಣವರು ಸೇರಿ ಇಲ್ಲಿ ಇದ್ದವರೆಲ್ಲರೂ ಹೈಡ್ರಾಮವನ್ನ ಸೃಷ್ಟಿ ಮಾಡಿ ಅದನ್ನ ಬಂಧನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪೊಲೀಸರು ಈಗ ಮೊದಲಿಗೆ ಮನವೊಲಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಏಕಾಏಕಿಯಾಗಿ ಅವರನ್ನ ಹೊತ್ಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗೋದಿಲ್ಲ. ಆದ್ರೆ ಮತ್ತೆ ಈ ರೀತಿಯಾಗಿ ಹೈಡ್ರಾಮಾಗಳು ಮುಂದುವರೆದ್ರೆ ಅಲ್ಲಿರುವಂತ ಅವ್ರ ಜೊತೆ ಇದ್ದಂತ ವಕೀಲರು ಇದ್ದಾರೆ, ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ರೀತಿಯಾಗಿ ಮತ್ತೆ ಮುಂದುವರೆದ್ರೆ ಖಂಡಿತವಾಗಿ ಅವ್ರನ್ನ ಇಲ್ಲಿಂದ ಬಂಧಿಸಿಕೊಂಡು ಹೋಗುವಂತ ಸಾಧ್ಯತೆಗಳಿರುವಂತದ್ದು. ಪ್ರೇಮ್, ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ತಿಮರೋಡಿ ನಿವಾಸದ ಬಳಿ ಈಗ ಹೈಟ್ ಡ್ರಾಮಾ ಸೃಷ್ಟಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಿತ್ತು ತಿಮರೋಡಿ ಅವರು, ಗೈರಾಗಿದ್ದರು. ವಿಚಾರಣೆಗೆ ಹಾಜರಾಗದೆ ತಿಮರೋಡಿ ಗೈರಾಗಿರುವ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಿಮರೋಡಿಯನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಈಗ ಅವರ ನಿವಾಸದ ಬಳಿ ಬಂದಿರುವಂತಹದ್ದು. ತಿಮರೋಡಿ ನಿವಾಸದ ಬಳಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಮತ್ತಷ್ಟು ಡೀಟೇಲ್ ಸುಕ್ಪಾಲ್ ಕೊಡ್ತಾರೆ. ಸುಕ್ಪಾಲ್, ತಿಮರೋಡಿ ಅವರು ನಿನ್ನೆನೇ ವಿಚಾರಣೆಗೆ ಹಾಜರಾಗಬೇಕಿತ್ತು, ಬಟ್ ವಿಚಾರಣೆಗೆ ಹಾಜರಾಗಲಿಲ್ಲ. ಬಟ್ ಕಾರಣ ಕೂಡ ಕ್ಲಿಯರ್ ಆಗಿದೆ. ಹಾಗಿದ್ರೂ ಕೂಡ ಯಾಕೆ ಪೊಲೀಸರು ಮೀನಾಮೇಷ ಎಣಿಸ್ತಾ ಇರುವಂತಹದ್ದು, ಅಲ್ಲಿ ಏನಾಗ್ತಾ ಇದೆ ಅಂತ?
ಹೌದು, ನಿನ್ನೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಒಂದು ಪ್ರಕರಣ ದಾಖಲಾಗಿತ್ತು. ಇತ್ತೀಚೆಗೆ ಉಜಿರೆಯ ಬೆಳ್ತಂಗಡಿ ಆಸ್ಪತ್ರೆ ಎದುರು ಗಲಾಟೆ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಸೋಮೋಟ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲೂ ನೋಟಿಸ್ ಮಾಡಲಾಗಿತ್ತು, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಆದ್ರೂ ಅದನ್ನ ನಿನ್ನೆ ರಾತ್ರಿವರೆಗೂ ಬರೋದಿಲ್ಲ ಅನ್ನುವಂಥದ್ದನ್ನ ಪಟ್ಟಿ ಹಿಡಿದು ಕೂತಿದ್ದ ತಿಮರೋಡಿ ರಾತ್ರಿ ವೇಳೆಗೆ ಬಂದು ಅಲ್ಲಿ ಬೇಕಾದಂತ ಉತ್ತರವನ್ನು ಕೊಡುವಂತ ಕೆಲಸವನ್ನ ಪೊಲೀಸ್ ಠಾಣೆಯಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಆದ್ರೆ ಈ ಬ್ರಹ್ಮಾವರದ ಪ್ರಕರಣ ಏನಿತ್ತು, ಆ ಬ್ರಹ್ಮಾವರದ ಪ್ರಕರಣಕ್ಕೂ ನಿನ್ನೆ ಕೊನೆಯ ದಿನ ಆಗಿತ್ತು. ನಿನ್ನೆ ಬಂದು ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ದರು. ಆದ್ರೆ ನಿನ್ನೆನು ಯಾವುದೇ ರೀತಿ ಹಾಜರಾಗಿಲ್ಲ, ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಅವರನ್ನ ಏಕಾಏಕಿಯಾಗಿ ಬಂಧಿಸ್ಲಿಕ್ಕೆ ಬಂದಿರುವಂತದ್ದು. ನಿನ್ನೆವರೆಗೂ ಟೈಮ್ ಇತ್ತು, ಹಾಗಾಗಿ ನಿನ್ನೆ ಉತ್ತರ ಕೊಡಬೇಕಿತ್ತು. ಯಾವುದೇ ರೀತಿಯಾದ ಉತ್ತರ ಕೊಡದೇ ಇರುವಂತಲ್ಲಿ ಅವರನ್ನ ಈಗ ವಶಕ್ಕೆ ಪಡೆದು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಮತ್ತೆ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಪ್ರೇಮ್, ಸುಖಪಾಲ್, ಈಗ ಪೊಲೀಸರ ವಿಚಾರಣೆಯನ್ನ ಎದುರಿಸೋದು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿ. ಖಂಡಿತ. ಈಗ ಈ ಒಂದು ಪ್ರಕರಣದಲ್ಲಿ ಫೇಸ್ಬುಕ್ ಅಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಂತ ಯಾವುದೇ ವ್ಯಕ್ತಿಯನ್ನು ಬಂಧನ ಮಾಡುವಂತ ಕೆಲಸಗಳನ್ನ ಪೊಲೀಸರು ಕಳೆದ ಹಲವಾರು ದಿನಗಳಿಂದ ಮಾಡ್ತಾ ಇದ್ದಾರೆ. ಅದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಆಗಿರ್ಬೋದು, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಂತವರನ್ನ ಬಿಡುವುದಿಲ್ಲ. ನಾರ್ಮಲ್ ಯಾರಾದ್ರೂ ಫೇಸ್ಬುಕ್ ಅಲ್ಲಿ ಈ ರೀತಿಯಾದಂತ ಅವಹೇಳನಕಾರಿ ಮಾಡಿದ್ರೆ, ಈಗ ಇತ್ತೀಚೆಗೆ ಕೋಮುಗಲಭೆಗಳಲ್ಲಾದಂತ ಸಂದರ್ಭದಲ್ಲೂ ಪೋಸ್ಟ್ ಮಾಡ್ತಿದ್ದಂತವರನ್ನ ಏಕಾಏಕಿಯಾಗಿ ಬಂಧನ ಮಾಡುವ ಕೆಲಸಗಳನ್ನ ಇಲ್ಲಿನ ಪೊಲೀಸರು ಮಾಡಿದ್ರು. ಆ ಬಳಿಕ ಸ್ವಲ್ಪ ಕಂಟ್ರೋಲ್ಗೆ ಬಂದಿದ್ದು. ಈಗ ಈ ಧರ್ಮಸ್ಥಳದ ಪ್ರಕರಣ ಆದ ಬಳಿಕ ಕೆಲವೊಂದು ಯೂಟ್ಯೂಬ್ಗಳಲ್ಲಿ, ಕೆಲವೊಂದು ಫೇಸ್ಬುಕ್ ಖಾತೆಗಳಲ್ಲಿ ಈ ರೀತಿಯಾದಂತ ಅವಹೇಳನ ಮಾಡುವಂತದ್ದು ಮುಂದುವರೆದಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಅಂತವರನ್ನು ಬಂಧನ ಮಾಡಿದ್ರೆ ಅದರ ಮುಂದುವರಿದ ಭಾಗವಾಗಿ ಈಗ ತಿಮರೋಡಿಯನ್ನ ಬಂಧನ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಮಾಡಿರುವಂತ ಅವಹೇಳನಕಾರಿಯಾದ ಪೋಸ್ಟ್ ಏನಿದೆ, ಆ ಪೋಸ್ಟ್ ದಾಖಲೆಯಾಗಿ ಉಳಿತದೆ. ಇದರ ಜೊತೆಗೆ ಅದಕ್ಕೆ ಒಂದು ಪ್ರಕರಣವು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಧನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲವನ್ನ ರೆಡಿ ಮಾಡಿಕೊಂಡು ಬಂದು ಈಗ ಬಂಧನಕ್ಕೆ ಮುಂದಾಗಿರುವಂತದ್ದು. ಪ್ರೇಮ್.